ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸೊ ವೀಕ್ಷಕರೇ, ಇಂದಿನ ವಿಡಿಯೋ ಇದೆಯಲ್ಲ, ಇದು ತುಂಬ ಯುನೀಕ್ ಅಂತ ಹೇಳ್ಬೋದು. ಏನು ಹಿಂದ್ಗಡೆ ಮನೆ ನೋಡ್ತಾ ಇದ್ದೀರಾ, ಇದನ್ನು ಕೇವಲ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಂಗೆ 26 ಲಕ್ಷದಲ್ಲಿ ಕಟ್ಟಿರುವಂಥದ್ದು ವಿತ್ ಇಂಟೀರಿಯರ್. ಬಟ್ ಇದು ಒಂದು ಓಲ್ಡ್ ಮನೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಅಚೀವ್ ಮಾಡಿರುವಂಥವ್ರು RCC ಕನ್ಸ್ಟ್ರಕ್ಷನ್ ಅವರು. ಸರ್, ಸಿಂಪಲ್ ಆದ್ರೂ ಕೂಡ ಒಂದು ಎಲಿವೇಶನ್ ಅಂತ ಮಾಡಿದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಎಲಿವೇಶನ್ ನಾವು ಟೆಕ್ಸ್ಚರ್ ಪೇಂಟ್ಸ್ ಯೂಸ್ ಮಾಡಿದೀವಿ, ಮತ್ತೆ ಅದೆಲ್ಲ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಕೊಂಡಿರೋದು. ಒಂದು ಪಿಲ್ಲರ್ ತರ ಮಾಡ್ಕೊಂಡಿದೀವಲ್ಲ, ಹೌದು, ಅದ್ ಮಾಡ್ಕೊಂಡು ಅದಕ್ಕೆ ಬ್ರಿಕ್ ಡಿಸೈನ್ಸ್ ಮಾಡ್ಕೊಂಡಿದೀವಿ. ಓಕೆ, ಈಗ ಇಲ್ಲಿ ಬಂದಿರುವಂತದ್ದು ಅಲ್ವಾ? ಹೌದು. ಓಕೆ, ಆಮೇಲೆ ಅದಕ್ಕೊಂದು ವಿಂಡೋ ಸಜ್ಜೆ ಹಾಕಿದೀವಿ. ಇದು ಇದು ಕಿಚನ್ ಸಜ್ಜೆ. ಓಕೆ, ಅದಕ್ಕೊಂದು ಕೆಳಗಡೆ ಒಂದು ಬ್ಯಾಂಡ್ ಬ್ಯಾಕ್ ಡ್ರಾಪ್ ತಗೊಂಡಿದೀವಿ. ಮೇಲ್ಗಡೆ ಕೂಡ ಒಂದು ಪ್ರೊಜೆಕ್ಷನ್ ತಗೊಂಡೋಗಿದೀವಿ ಟಾಪ್. ಸರಿ, ಓಕೆ ಓಕೆ ಓಕೆ. ಅದೊಂದು ಎಲ್ ಶೇಪ್ ಅಲ್ಲಿ ಒಂದು ಬ್ಯಾಂಡ್ ಹಾಕಿದ್ದೀರಾ ಅಲ್ವಾ? ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ವಿ ಅಂತಂದ್ರೆ ಈ ಕಡೆ ನಮಗೆ ಎದುರುಗಡೆ ಗ್ಲಾಸ್ ಮತ್ತೆ SS ರೈಲಿಂಗ್ ಮಾಡ್ಕೊಂಡಿದೀವಿ. ಒಂದು ದೊಡ್ಡ ಬಾಲ್ಕನಿ ಇರೋದ್ರಿಂದ ಅದು ಓಪನ್ ಆಗಿ ಇಟ್ಕೊಂಡಿದ್ದೀರಾ. ಅಂಡ್ ಈ ಕಡೆ ರೈಟ್ ಸೈಡ್ ಅಲ್ಲಿ ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಓಕೆ, ಅದು ಕೂಡ ಒಂದು ಬೇಸಿಕ್ ಡಿಸೈನ್ಸ್ ಮಾಡಿದೀವಿ. ಸೊ ಮೇಲ್ಗಡೆ ಎಲ್ಲಾನು SS ರೈಲಿಂಗ್ ಸಹ ಕಂಟಿನ್ಯೂ ಆಗಿದೆ ಅಷ್ಟೇ. ಸೂಪರ್ ಸರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಫಸ್ಟ್ ಗೇಟ್ ಎಷ್ಟು ಅಗಲ ಇದೆ ಸರ್ ಇದು? ಸರ್, ಗೇಟ್ ನಮಗೆ 8 ಅಡಿ ಅಗಲ ಇದೆ ಸರ್. 8 ಅಡಿ MS ಅಲ್ಲೇ ಮಾಡಿರೋದು? MS ಸರ್, CNC ಕಟಿಂಗ್. CNC ಕಟಿಂಗ್. ಹೌದು ಸರ್. ಸರ್, ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಬರ್ತಾ ಇದೆ? ರೋಡಿನ ಆಗಿಲ್ದೇ ಇರೋದಕ್ಕೆ ನಾವು 3 ಅಡಿ ಹೈಟ್ ಅಲ್ಲಿ ಇದೀವಿ ಸರ್. 3 ಅಡಿ ಹೈಟ್ ಅಲ್ಲಿ ಇದೀವಿ. ಓಕೆ, ಸೊ ಚಪ್ಪಡಿ ರ್ಯಾಂಪು ಎಲ್ಲ ನೀಟಾಗಿ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಸರ್, ಫಸ್ಟ್ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್, 12 ಇದೆ ಸರ್. 8/12 ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದಲ್ವಾ? ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಗ್ರಿಲ್ ಅನ್ನ ಹೌದು ಸರ್, ಸೇಫ್ಟಿ ಗ್ರಿಲ್, ಬಟ್ ಡಿಸೈನರ್ ಆಗಿ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್, ಚೆನ್ನಾಗಿ ಬಂದಿದೆ ಸರ್ ಅದು. ಅಂಡ್ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಹೇಳಿ ಸರ್, ಏನ್ ಮಾಡಿದ್ರೆ? ಫ್ರಂಟ್ ಕ್ಲಾಡಿಂಗ್ ಇದು ನಮಗೆ ಮ್ಯಾಟ್ ಫಿನಿಶ್ಡ್ ಕ್ಲಾಡಿಂಗ್ ಟೈಲ್ಸ್. ಇದು ಕಡಿಮೆ ರೇಟ್ ಇದೆ ಸರ್. ಒಂದು 30 ರೂಪಾಯಿ 35 ರೂಪಾಯಿಗೆಲ್ಲ ಸಿಗುತ್ತೆ. 30-35 ಆಗುತ್ತೆ ಇದು. ಬಟ್ ನೋಡಕ್ ಒಳ್ಳೆ ಸ್ಟೋನ್ ಫಿನಿಶ್ ಬರ್ತಾ ಇದೆ. ಸೂಪರ್ ಸರ್. ಅಂಡ್ ಈ ಕಡೆ ಬಂತಂದ್ರೆ, ಸೊ ಇದು ವಿಂಡೋ ಯಾವ ಮಟೀರಿಯಲ್ ಅಲ್ಲಿ ಮಾಡಿರೋದು ಇದು? ಸರ್, ವಿಂಡೋನು ಬಂದ್ಬಿಟ್ಟು ಟೀಕ್ ವುಡ್ ಸರ್. ಟೀಕ್ ವುಡ್ ಇದು ಕಂಪ್ಲೀಟ್? ಟೀಕ್ ವುಡ್ ಅಲ್ಲೇ ಮಾಡಿಸಿರೋದು. ಟೀಕ್ ವುಡ್ ಅಲ್ಲೇ ಮಾಡಿ ಮಿರರ್ ಗ್ಲಾಸ್ ಅನ್ನ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ರಿಫ್ಲೆಕ್ಟಿವ್ ಗ್ಲಾಸಸ್ ಇದೆ. ಓಕೆ, ಅಂಡ್ ಪಕ್ಕದಲ್ಲಿ ಇದು ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಬಿಟ್ಟಿದ್ದೀರಲ್ವಾ ಇದು? ಸೂಪರ್ ಸರ್. ಸರ್, ಫಸ್ಟ್ ಫ್ರಂಟ್ ಡೋರ್ ಬಗ್ಗೆ ಹೇಳಿ. ಫ್ರಂಟ್ ಡೋರ್ ಸರ್, ಇದು ಸೈಜ್ ತುಂಬಾ ಕಮ್ಮಿ ಇದೆ ಸರ್. 5/3 ಸೈಜ್ ಇದೆ. ಓಕೆ, ಟೀಕ್ ವುಡ್ ಡೋರ್ ಇದೆ ಸರ್, ರೆಡಿಮೇಡ್ ಡೋರು. ಸೊ 5/3 ಥಿಕ್ನೆಸ್ ಬರ್ತಾ ಇರೋದು. ವಾಸ್ಕಲ್ ಅಲ್ವಾ ಹೇಳ್ತಾರೆ ನೀವು? ಓಕೆ, ಇದು ಹಳೇದು, ತುಂಬಾ ದಪ್ಪ ಏನು ಕೊಟ್ಟಿಲ್ಲ. ಡೋರ್ ಹೆವಿ ಇದೆ ಸರ್. ಹೆವಿ ಡೋರ್ ಹೆವಿ ಇದೆ ಸರ್. ಕಾಸ್ಟ್ ಏನಾಯ್ತು ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸರ್? ವಾಸ್ಕಲ್ ಎಲ್ಲ ಸರಿ 45,000 ಗಂಟೆ 45,000 ತನಕ ಆಯ್ತು. ಅಂಡ್ ಇನ್ನೊಂದು ಸರ್, ಸೇಫ್ಟಿ ಡೋರ್ ಮಾಡಿದಿರಲ್ಲ? ಈ ಸೇಫ್ಟಿ ಡೋರ್ಸ್ ಮತ್ತೆ ಸೇಫ್ಟಿ ಗ್ರಿಲ್ಸ್ ಇದೆ, ಇದೆಲ್ಲಾನು ಎಕ್ಸ್ಟ್ರಾ ಕೋಟ್ ಮಾಡಿ ಅಡಿಷನಲ್ ಆಗಿ ಮಾಡಿರೋದು. ಓಕೆ, ಸೂಪರ್ ಸರ್. ಸಂಪ್ ಕೂಡ ಇದೆ. ಸಂಪ್ ನೋಡಿಲ್ಲ ಸರ್. ಸಂಪ್ ಎಷ್ಟು ಲೀಟರ್ ಸಂಪ್ ಬರ್ತದೆ? ಸಂಪ್ ಒಂದು 10,000 ಲೀಟರ್ ಸಂಪ್ ಇದೆ. 10,000 ಲೀಟರ್. ಓಕೆ, ಸೂಪರ್ ಸರ್. ಒಳಗಡೆ ಹೋಗ್ಬಿಡೋಣ ಇವಾಗ. ಸರ್, ಎಂಟ್ರಿ ಆಗ್ತಾ ಇದ್ದಂಗೆ ಹೇಳಿ ಸರ್. ಇಲ್ಲೊಂದು ಫೈರ್ ಏರಿಯಾ ಇದೆ ಸರ್. ಫೈರ್ ಏರಿಯಾ ಅಲ್ವಾ ಇದು? ಸೊ ಫ್ಲೋರಿಂಗ್ ಹೇಳಿ, ಫ್ಲೋರ್ ಏನು ಯೂಸ್ ಮಾಡಿದ್ರು? ಇದು ಗ್ರಾನೈಟ್ ಸರ್. ಗ್ರಾನೈಟ್ ಎಷ್ಟಾಗುತ್ತೆ? ಕಾಸ್ಟ್ ಏನಾಗುತ್ತೆ ಸರ್? ಇದು 120 ರೂಪೀಸ್ ಗ್ರಾನೈಟ್ ಆಗುತ್ತೆ. 120 ರೂಪೀಸ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿಂದ ಎಲ್ಲ ಹೋಗ್ತೀವಿ ಸರ್ ನಾವು ಇವಾಗ? ಸರ್, ಇಲ್ಲಿಂದ ಬಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಹಾಲು ಮತ್ತೆ ಪೂಜಾ ರೂಮ್ ಬರುತ್ತೆ ಸರ್. ಓಕೆ 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 ಬರುತ್ತೆ. ಎಷ್ಟು ಈ ಹಾಲ್ ಸೈಜ್ ಏನಿರ್ಬೋದು ಸರ್ ಇದು? ಸರ್, ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 15ಕ್ಕೆ 20 ಇದೆ ಸರ್. 15ಕ್ಕೆ 20 ಬರ್ತಾ ಇದೆ. ಸೊ ಇಲ್ಲಿ ಇದೆಲ್ಲ ನೀವೇ ಕಂಪ್ಲೀಟ್ ಮಾಡಿರೋದು? ಫಾಲ್ ಸೀಲಿಂಗ್ ಎಲ್ಲ ಅಲ್ವಾ? ವಿಂಡೋಸ್ ತುಂಬಾ ದೊಡ್ಡದು ಬಂದಿದೆ ಸರ್ ಇಲ್ಲಿ. ದೊಡ್ಡದಾಗಿ ಬಂದಿದೆ. ಕ್ರಾಸ್ ವೆಂಟಿಲೇಷನ್ ಇದೆ. ಮತ್ತೆ ಟಿವಿ ಯೂನಿಟ್ ಕೂಡ ಡಿಸೈನ್ಸ್ ಚೆನ್ನಾಗಿದೆ. ಟಿವಿ ಯೂನಿಟ್ ಎಲ್ಲ ನೀವೇ ಮಾಡಿರೋದಲ್ವಾ ಇದು? ಹೌದು. ಸೊ ಈ ಟಿವಿ ಯೂನಿಟ್ ಎಲ್ಲ ನೀವೇ ಮಾಡಿರೋದಲ್ವಾ ಇದು? ಇಂಟೀರಿಯರ್ ಎಲ್ಲ ನೀವೇ ಮಾಡಿರುವಂತದ್ದು. ಸೂಪರ್ ಸರ್. ಅಂಡ್ ಈ ಕಡೆ ಬಂದ್ರೆ ದೇವ್ರ ಮನೆ? ನಾರ್ತ್ ಈಸ್ಟ್ ಕಾರ್ನರ್ಗೆ ದೇವ್ರ ಮನೆ ಇದೆ. ಓಕೆ, ದೇವ್ರ ಮನೆ 3/3 ಇದೆ ಸರ್. 3/3 ನ ಇದು? ಓಕೆ, 7 ಫೀಟ್ಗೆ ಎಂಡ್ ಮಾಡ್ಬಿಟ್ಟಿದ್ದೀರಲ್ವಾ ಇದು? ಎಂಡ್ ಮಾಡಿದೀವಿ. ಇದು ಒಳಗಡೆ ಹಾಕಿರೋ ಟೈಲ್ಸ್ ಯಾವ್ದು ಸರ್ ಇದು? ಸರ್, ನಾರ್ಮಲ್ ಟೈಲ್ಸ್ ಸರ್. ಲೈಕ್ ಪೂಜಾ ರೂಮ್ ಅಂತ ಬರುತ್ತಲ್ಲ ಟೈಲ್ಸ್. 1/1.5 ಸೈಜ್ ಇದೆ. ಅದ್ರ ಮಧ್ಯದಲ್ಲಿ ಒಂದು ಗಣೇಶನ್ ಫೋಟೋ ಮತ್ತೆ ಗ್ರಾನೈಟ್ ಒಮ್ಮೆಗೆ ಶೇಪ್ ಗ್ರಾನೈಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಈ ಡೋರ್ ಎಲ್ಲ ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್, ಈ ಡೋರ್ ಒಂದು 30,000 ಗಂಟೆ ಬಂದಿದೆ. 30,000 ವರೆಗೆ ಆಯ್ತು. ಅಂಡ್ ಇಲ್ಲಿ 7 ಫೀಟ್ಗೆ ಎಂಡ್ ಮಾಡಿ ಮೇಲೆ ಖಾಲಿ ಬಿಟ್ಬಿಟ್ಟಿದ್ದೀರಾ? ಇಲ್ಲೇನೆ ರೂಫ್ ಹಾಕಿದೀವಿ. ರೂಫ್ ಎಂಡ್ ಮಾಡಿ, ಯಾಕಂದ್ರೆ ಟೆರೆಸ್ ಇರೋದ್ರಿಂದ. ಓಕೆ ಓಕೆ, ಸರಿ 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 ಸರಿ. ಓಕೆ, ಫೈನ್. ಸೊ ಇಲ್ಲಿಂದ ಎಲ್ಲಿ ಹೋಗ್ತಿದ್ವಿ ಸರ್ ಇವಾಗ? ಸರ್, ಇಲ್ಲಿಂದ ನಾವು ಕಿಚನ್ಗೆ ಹೋಗ್ಬಿಡೋಣ. ಹೋಗ್ತಾ ಇದೀವಿ.
ಇದ್ರ ಮಧ್ಯದಲ್ಲಿ ಹಾಂ ನಾವು ಇಲ್ಲೊಂದು ನೀವು zoom ಮಾಡ್ಬೋದು. ಹಾಂ ಹಾಂ ನಮ್ದು ಆಫೀಸ್ ಓಪನಿಂಗ್ಗೆ ಈ ಥರದವ್ರಿಗೆ ಗಿಫ್ಟ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಹಾಂ ಹಾಂ ಇದು ಬಿಲ್ಡಿಂಗ್ ಎಲಿವೇಶನ್ ಇಲ್ಲ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಫೋಟೋಸ್ ಇದು ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಅವ್ರು ಕೊಟ್ಬಿಟ್ಟು ಇದು ಮಾಡಿದ್ದೀವಿ ಸರ್. ಓಕೆ ಸೂಪರ್ ಸರ್. ಬನ್ನಿ ಸರ್ ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಕಿಚನ್ ಹಾಂ ಸರ್ ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಬಂದ್ಬಿಟ್ಟು 7x9 ಇದೆ ಸರ್. 7x9. ಹೌದು ಸರ್. ಓಕೆ ಇಲ್ಲಿ ಸಜ್ಜಾ ಬಂದಿದೆ ಸರ್. ಇಲ್ಲಿ ಬಂದಿದೆ, ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಬಂದಿದೆ. ಲಾಫ್ಟ್ ಇದರಲ್ಲಿ ನೀವೇ ಮಾಡಿದ್ದಲ್ವಾ ಲಾಫ್ಟ್? ಮಾಡಿದ್ದು ಕಂಪ್ಲೀಟ್ ಆಗಿ ಈ ಕಡೆ ನೋಡ್ತಾ ಇರ್ಬೋದು. ಅಂಡ್ ಈ ಕಡೆ ಇಲ್ಲಿ ಮಧ್ಯದಲ್ಲಿ ಸೆಂಟ್ರಿ ನೆಟ್ಟು ಮತ್ತೆ ಇದು ಬಂದ್ಬಿಟ್ಟು ಲೈಕ್ ಟ್ಯಾಪ್ ಮತ್ತೆ ಅಕ್ವಾಗಾರ್ಡ್ ಪಾಯಿಂಟ್ಸ್ ಎಲ್ಲದಕ್ಕೂ ಪ್ಲಂಬಿಂಗ್ ಲೈನ್ಸ್ ಎಲ್ಲಾನು ರೆಡಿ ಮಾಡ್ಕೊಟ್ಬಿಟ್ಟು. ಓಕೆ ಅಂಡ್ ಇಲ್ಲಿ ಮೇಲ್ಗಡೆ ಇದು ಕೌಂಟರ್ ಕೂಡ ಇದು ಮಾಡಿಬಿಟ್ಟಿದ್ರು ಸರ್. ಇದು ಇದು ನೋಡ್ಬೋದು ಸರ್, ಇದು ಗ್ಯಾಲಕ್ಸಿ ಮಾಡಿರೋದು. ಗ್ಯಾಲಕ್ಸಿ ಫ್ರಂಟ್ ಟಾಪ್ ಅಲ್ಲಿ ನಮಗೆ 40mm ಮಾಡಿದೀವಿ ಸರ್. 40mm ಮಾಡಿ ನೋಸಿಂಗ್ ಮಾಡಿಟ್ಟಿದೀವಿ. ಕೆಳಗಡೆ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಬಂದ್ಬಿಟ್ಟಿದೆ. ಕ್ಯಾಬಿನೆಟ್ ಇದೆ, ಬಟ್ ಇದು ಬಂದ್ಬಿಟ್ಟು ನಮಗೆ 20mm ತಿಕ್ಕೆ ಇರುತ್ತೆ. 20mm ಇರುತ್ತೆ, ಬಟ್ ನೋಡಕ್ ಮಾತ್ರ 40mm ಇದನ್ನ ಕಾಣಿಸ್ತಾ ಇದೆ. ಓಕೆ ಸೂಪರ್ ಸರ್. ಸರ್ ಇವಾಗ ರೂಮ್ ಗಳನ್ನು ಚೆಕ್ ಮಾಡ್ಬಿಡೋಣ. ಹೌದು ಸರ್. ಇದೇ ಫ್ಲೋರ್ ಅಲ್ಲಿ ನಮಗೆ 2 ರೂಮ್ ಪ್ಯಾಕ್ ಮಾಡಿದೀವಿ. ಸರಿ. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಏರಿಯಾ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ಇನ್ನು ಒಂದು ಕಾಂಪ್ಯಾಕ್ಟೆಡ್ ರೂಮ್ ಇದೆ. ಒಂದು ನಮಗೆ 10x12 ಸೈಜ್ ಅಲ್ಲಿ ರೂಮ್ ಇದೆ. 10x12 10x12 ಇದೆ ಸರ್. ಒಂದು ವಾಲ್ಗೆ ಹೈಲೈಟೆಡ್ ಕಲರ್ ಬೇರೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಮಾಡಿದೀವಿ. ಓಕೆ ಅಂಡ್ ವಾಲ್ ರೂಫ್ಸ್ ಮಾಡಿದೀವಿ. ಕಂಪ್ಲೀಟ್ ವಾಲ್ ರೂಫ್ಸ್ ಮಾಡಿದ್ದಾರೆ ಇಲ್ಲಿ. ಓಕೆ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ವುಡನ್ ವಿನೀರ್ ಫಿನಿಶ್ ಅಲ್ಲಿ ಮಾಡಿರುವಂತಹ ವಾಲ್ ರೂಲ್ ಮಾಡಿದೀವಿ. ಲಾಫ್ಟ್ ತುಂಬಾ ದೊಡ್ಡದಿದೆ ಸರ್ ಇಲ್ಲಿ. ಲಾಫ್ಟ್ ಹೌದು ಸರ್. ಈ ಎಡ್ಜ್ ಇಂದ ಈ ಎಡ್ಜ್ ವರೆಗೆ ಶೇಪ್ ಅಲ್ಲಿ ಲಾಫ್ಟ್ ಬಂದಿದೆ. ಓಕೆ ಓಕೆ. ಮತ್ತೆ ಇಲ್ಲಿ ನಮಗೆ ಸಣ್ಣ ಪುಟ್ಟದ ಐಟಮ್ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶೆಲ್ಫ್ ತರ ಕೂಡ ಮಾಡ್ಬಿಟ್ಟಿದ್ದೀರಾ. ಓಕೆ ಸೂಪರ್. ಒಳಗಡೆ ಯೂಸ್ ಆಗಲ್ಲ ಅಂತ ಹೇಳಿ ಹೆಲ್ಮೆಟ್ಸ್ ಇಡೋದಕ್ಕೆ ಅದಕ್ಕೆ ಅಂತ ಹೇಳಿ ಓಕೆ ಏರಿಯಾ ಪ್ಲಾನ್ ಮಾಡಿದ್ದೀರಾ. ಸರಿ ಇಲ್ಲಿ ಕೆಳಗಡೆ ಗ್ರಾನೈಟ್ ಯಾವ್ದು ಸರ್ ಇದು? ಸರ್ ಇದು ಹಾಲಲ್ಲಿ ಹಾಕಿರೋದಲ್ಲ, ಬೇರೆ ಅಲ್ವಾ ಇದು? ಬೇರೆ ಗ್ರಾನೈಟ್ ಇದು. ಇದು ಬಂದ್ಬಿಟ್ಟು ನಮಗೆ 100 ರೂಪೀಸ್ ಆಗುತ್ತೆ ಸರ್. 100 ರೂಪೀಸ್ ಆಗುತ್ತಾ? 20 ರೂಪಾಯಿ ಕಡಿಮೆ ಆಗುತ್ತೆ. ಸೂಪರ್. ಆ ಕಡೆ ಹೋಗ್ಬಿಡೋಣ ಇವಾಗ, ಇನ್ನೊಂದು ರೂಮ್ ನೋಡೋಣ. ಅಂಡ್ ಇಲ್ಲಿ ವಾಸ್ಕಲ್ಗೆಲ್ಲ ಇದು ಕೂಡ ಮಾಡಿದ್ದೀರಾ, ಏನು ಪ್ಯಾನ್ಲಿಂಗ್ ಕೂಡ ಮಾಡಿಬಿಟ್ಟಿದ್ದೀರಾ. ಇಲ್ಲೂ ಅಷ್ಟೇ ಪ್ಯಾನ್ಲಿಂಗ್ ಮಾಡಿದ್ದೀರಾ ಅಲ್ವಾ? ಅದು ಸೂಟ್ ಅಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಏರಿಯಾನು ಕೂಡ ಪ್ಯಾನ್ಲಿಂಗ್ ಮಾಡಿರುವಂಥದ್ದು. ಸೂಪರ್ ಸರ್. ಬನ್ನಿ ಸರ್ ರೂಮ್ ಹೋಗ್ಬಿಡೋಣ ಇವಾಗ. ಈ ರೂಮ್ ಸೈಜ್ ಏನಿದೆ? ಅಂಡ್ ಓಕೆನ ಮುಂಚೆ ಡೋರ್ ಬಗ್ಗೆ ಹೇಳಿ ಸರ್. ಯಾವ ಡೋರ್ ನೋಡ್ಬೋದು? ಇದು ನಾವು 2 ಇಯರ್ಸ್ ಮುಂಚೆನೆ ಯೂಸ್ ಮಾಡಿರೋ ಡೋರು. ಅವಾಗ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಆಗಿ ಬಂದಿದೆ ಡೋರು. ಓಕೆ. ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ವಿ, ಲೈಕ್ ಇದೇ ತರದೇನೆ ಗ್ರೂ ಡಿಸೈನ್ಸ್, ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ? ಲ್ಯಾಮಿನೇಟೆಡ್ ಗ್ರೂ ಡಿಸೈನ್ಸ್. ಇವಾಗ ಕೂಡ ಅದೇ ಟ್ರೆಂಡ್ ನಡೀತಾ ಇದೆ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ನಮಗೆ 8x12 ಸಿಗುತ್ತೆ ಸರ್. 8x12 ಆಯ್ತು ಸಿಗುತ್ತೆ. ಬಟ್ ಇದಕ್ಕೆ ಏನಂದ್ರೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಸರ್. ಅಟ್ಯಾಚ್ ವಾಶ್ರೂಮ್ ಇದೆ. ಸಜ್ಜಾ ಹಾಕಿ ಇದು ಮಾಡ್ಬಿಟ್ಟಿದ್ದೀರಾ. ಲಾಫ್ಟ್. ಓ ಎರಡು ಕಡೆ ಲಾಫ್ಟ್ ಮಾಡಿದ್ದೀರಾ? ಹೌದು ಸರ್. ಈ ಕಡೆನು ಈ ಕಡೆನು ಎರಡು ಕಡೆ ಲಾಫ್ಟ್ ಇದೆ. ಮತ್ತೆ ಇದು ಟಾಯ್ಲೆಟ್ ಮೇಲೂ ಕೂಡ ನಮಗೆ ಸ್ಟೋರೇಜ್ ಸಿಗ್ತಾ ಇದೆ. ಇಲ್ಲೊಂದು ಚಿಕ್ಕದಾದ ಕಾಂಪ್ಯಾಕ್ಟ್ ಇದು ಮಾಡ್ಬಿಟ್ಟಿದ್ದೀರಲ್ವಾ? ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಓಕೆ. ಸೊ ಇದು ವಾಶ್ರೂಮ್ ಸೈಜ್ ಅಲ್ಲಿ ಏನಿದೆ ಸರ್ ಇಲ್ಲಿ? ಸರ್ ವಾಶ್ರೂಮ್ ನಮಗೆ 4x6 ಇದೆ ಸರ್. ಇದು 4x6 ಇದು? ಹೌದು ಸರ್. ಓಕೆ. ಇಲ್ಲಿ 7 ಫೀಟ್ಗೆ ಟೈಲ್ಸ್ ಹಾಕ್ಬಿಟ್ಟಿದೆ. ಎಂಡ್ ಆಗ್ತಾ ಇದೆ ಅಲ್ವಾ ಇದು? 7 ಫೀಟ್ಗೆ ಎಂಡ್ ಆಗ್ತಾ ಇದೆ. ಓಕೆ ಸೂಪರ್. ಈ ರೂಮ್ಗೆ ಅಂತ ಹೇಳಿ ಸಪರೇಟ್ ಆಗಿ ಮಾಡಿದೀವಿ. ಸಪರೇಟ್ ಆಗಿ ಆ ರೂಮ್ಗೆ ಏನ್ ಮಾಡಿದೀವಿ, ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಮಾಡಿದ್ದೀರಾ ಸರ್ ಇಲ್ಲಿ? ಓಕೆ ಸರಿ ಸರ್. ಮುಂದೆ ಹೋಗ್ಬಿಡೋಣ ಇವಾಗ. ಓಕೆ ಸರ್. ಸೊ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ವಾಶ್ರೂಮ್ ಬರ್ತಾ ಇದೆ ಸರ್. ಇಲ್ಲಿ ಕೆಳಗಡೆ ಒಂದು ಕಾಮನ್ ವಾಶ್ರೂಮ್ ಸರ್. ಹಾ. ಇದು ನೋಡಬಹುದು, ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಸ್ಟೇರ್ ಕೇಸ್ ಕೆಳಗಡೆ ಜಾಗ ಇದೆ. ನೀವು ಅಬ್ಸರ್ವ್ ಮಾಡಬಹುದು. ವಾಶ್ರೂಮ್ ಏರಿಯಾಗೂ ಸ್ವಲ್ಪ ಗ್ರೌಂಡ್ ಡೌನ್ ಅಲ್ಲಿ ಬಂದ್ಬಿಟ್ಟಿದೆ ಅಲ್ವಾ? ಓಕೆ ಸೂಪರ್ ಸರ್. ಏನ್ ಜಾಗ ಸಿಗುತ್ತೋ ಅದರಲ್ಲೇ ಪ್ಲಾನ್ ಮಾಡಿದೀವಿ. ಕಂಜೆಸ್ಟೆಡ್ ಇದ್ರು ಕೂಡ ಅಲ್ಲೇ ಇದು ಮಾಡಿರೋದು. ಏರಿಯಾದಲ್ಲೆಲ್ಲ UPS ಪಾಯಿಂಟ್ಸ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದೀವಿ. ಈ ಏರಿಯಾನು ಕೂಡ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಅಲ್ವಾ? UPS ಪಾಯಿಂಟ್ಸ್ ಇದಕ್ಕೆಲ್ಲ ಪ್ಲಾನ್. ಸರಿ ಸರ್. ಮೇಲೆ ಹೋಗ್ಬಿಡೋಣ ಇವಾಗ. ಅಂಡ್ ಸ್ಟೆಪ್ ಎಷ್ಟು ಅಗಲ ಬರ್ತಾ ಇದೆ ಸರ್ ಇಲ್ಲಿ? ಸ್ಟೆಪ್ ಬಂದ್ಬಿಟ್ಟು 2.5 ಫೀಟ್ ಇದೆ. ಅದಕ್ಕೋಸ್ಕರ ನಾವು ರೈಲಿಂಗ್ ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿಲ್ಲ, ಸೈಡ್ ಅಲ್ಲಿ ಹಾಕೊಂಡಿದೀವಿ. ಸೈಡ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸೈಡ್ ಅಲ್ಲಿ ಹಾಕ್ಬಿಟ್ಟು ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ. ಸೂಪರ್ ಸರ್. ಇದು ಆಮೇಲೆ ಇದು ಸ್ಟೇರ್ ಕೇಸ್ ಗ್ರಾನೈಟ್ ಬಂದ್ಬಿಟ್ಟು ಲಪೋತ್ರ ಯೂಸ್ ಮಾಡಿದೀವಿ. ಇದು ಲಪೋತ್ರನಾ? ಹೌದು ಸರ್. ಓಕೆ. ಅಂಡ್ SS ವಿತ್ ಗ್ಲಾಸ್ ರೈಲಿಂಗ್ಸ್ ಮಾಡ್ಕೊಂಡು. ಟಫನ್ ಗ್ಲಾಸ್ ಸರ್ ಇದು? ಟಫನ್ ಗ್ಲಾಸ್ ಸರ್. ಓಕೆ. ವಿತ್ ಇದು ಮಾಡಿದ್ರೆ ಎಚಿಂಗ್ ಎಲ್ಲ ಇರುವಂತದ್ದು. ಹೌದು ಸರ್. ಓಕೆ ಸೂಪರ್ ಸರ್. ಅಂಡ್ ಇಲ್ಲಿ ಪೇಂಟಿಂಗು? ಈ ಪೇಂಟಿಂಗ್ ಒಂದು ರಾಯಲ್ ಪ್ಲೇ ಒಂದು ಪೇಂಟಿಂಗ್ ಮಾಡ್ದು. ಅಲ್ಲೊಂದು ವಾಲ್, ಇಲ್ಲೊಂದು ವಾಲ್, 2 ವಾಲ್ ರಾಯಲ್ ಪ್ಲೇ ಪೇಂಟ್ ಮಾಡ್ದು. 2 ರಾಯಲ್ ಪ್ಲೇ ಪೇಂಟ್ ಮಾಡ್ಬಿಟ್ಟಿದ್ದೀರಾ? ಇದೊಂದು ಹೈಲೈಟ್ ವಾಲ್ ಅಂತ ಇದನ್ನೊಂದು ಕನ್ಸಿಡರ್ ಮಾಡಿ ಅದನ್ನೊಂದು ಮಾಡಿ. ಇಲ್ಲೊಂದು ವಿಂಡೋ ಇದು? ಇದನ್ನ ಸರ್ ಜಸ್ಟ್ ನಮಗೆ ಸ್ಟೇರ್ ಕೇಸ್ಗೆ ಬೆಳಕಿರ್ಲಿ ಅಂತ ಹೇಳಿ ಈ ಕಡೆ ಒಂದು ಅಡಿ ಜಾಗ ಇದೆ. ಹೌದು. ಅದಕ್ಕೋಸ್ಕರ ಇಲ್ಲೊಂದು ಮೇಲ್ಗಡೆ ಒಂದು 2 ವಿಂಡೋ ಪ್ರೊವೈಡ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಬೀಮ್ ಬಾಟಮ್ ಲೆವೆಲ್ ಅಲ್ಲಿ. ಓಕೆ. ಹಾಗೆ ಮೇಲೆ ಹೋಗ್ಬಿಡೋಣ ಸರ್ ಇವಾಗ. ಸೊ
ಸೊ ಇಲ್ಲೊಂದು ಪಾಲ್ ಸೀಲಿಂಗ್ ಬರ್ತಾ ಇದೆ ಸರ್ ಇಲ್ಲಿ. ಫಾಲ್ ಸೀಲಿಂಗ್ ಬರ್ತಾ ಇದೆ. ಓಕೆ, ಮತ್ತೆ ಇದೆಲ್ಲಾನು ಜಾಸ್ತಿ ಕಲರ್ ಬೇಡ ಅಂತ ನಾವು ಸಿಂಪಲ್ ಆಗಿ ಇಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ, ಇಲ್ಲೊಂದು ರೂಮ್ ಇದೆಯಾ? ರೂಮ್ ಇದೆ ಸರ್. ಈ ರೂಮ್ ಕೆಳಗಡೆದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಸರ್. ಓಕೆ, ನೀವು ಸ್ಪೇಸ್ ನೋಡ್ಬೋದು. ಎಷ್ಟು ದೊಡ್ಡದಿದು? ಅದಕ್ಕಿಂತ ಒಂದು 2 ಅಡಿ ಎಕ್ಸ್ಟ್ರಾ ಸಿಗುತ್ತೆ ಸರ್. 2 ಅಡಿ ಎಕ್ಸ್ಟ್ರಾ ಸಿಗುತ್ತಾ? ಸ್ಟೇರ್ ಕೇಸ್ ಒಳಗಡೆ ಬಾತ್ರೂಮ್ ಇದೆಯಲ್ಲ, ಅದನ್ನು ಓವರ್ಲ್ಯಾಪ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಇಟ್ಟಿದ್ದೀವಿ. ಓಕೆ, ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಈ ಮಂಚ ನೀವೇ ಮಾಡ್ಕೊಟ್ಟಿರೋದಾ? ಮಾಡ್ಕೊಟ್ಟಿರೋದು ಸರ್. ಓ, ಇದು ಇಂಟೀರಿಯರ್ ಬಂದ್ಬಿಡ್ತಾ? ಇಂಟೀರಿಯರ್ ಇದನ್ನು ಕೂಡ ಏನೇನೆಲ್ಲ ಮಾಡ್ಬಿಟ್ಟಿದ್ದೀರಾ ಸರ್ 26 ಲಕ್ಷದಲ್ಲಿ? ಸೊ ವೀಕ್ಷಕರು, ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಲಾಫ್ಟ್ ಇದೆ ಅಲ್ವಾ ಇಲ್ಲಿ ದೊಡ್ಡದಾಗಿ. ಓಕೆ, ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಒಂದು ದೊಡ್ಡದಾದಂಥ ವಾರ್ಡ್ರೋಬ್ ಇದೆ. ಹೌದು ಸರ್. ಆ್ಯಂಡ್ ಇಲ್ಲಿ ಒಂದು ಶೆಲ್ಫ್ ಅಲ್ವಾ ಇದು? ಹೌದು ಸರ್. ಓಕೆ, ಸೊ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸರ್ ಇದು? ಇದಕ್ಕೆ ಹೌದು ಸರ್, ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು PVC ಡೋರನ್ನು ಹಾಕಿರೋದು ಸರ್. ಇದು ಟಾಯ್ಲೆಟ್ ಕೂಡ ದೊಡ್ಡದಾಗಿ ಬಂದಿದೆ ಸರ್. ತುಂಬ ದೊಡ್ಡದಾಗಿದೆ ಸರ್ ಇದು. ಸ್ಪೇಷಿಯಸ್ ಎಷ್ಟಿರ್ಬೋದು ಸರ್ ಸೈಜ್? ಎಷ್ಟಿರ್ಬೋದು ಬಾತ್ರೂಮ್? 4x10 ಇದೆ ಸರ್. 4x10? ಹೌದು ಸರ್. ಓ, ಯಾಕಂದ್ರೆ ಒಂದ್ 2-3 ಅಡಿ ಉಳಿತಾ ಇತ್ತು, ಅದನ್ನ ಚಿಕ್ಕದ ಕಾಂಪ್ಯಾಕ್ಟ್ ಮಾಡಿ ಏನು ಯೂಸ್ ಇಲ್ಲ ಅಂತೇಳಿ ಅದನ್ನ ಸ್ವಲ್ಪ ಸ್ಪೇಷಿಯಸ್ ಆಗಿ ಸ್ಪೇಷಿಯಸ್ ಆಗಿ ಮಾಡ್ಬಿಟ್ಟಿದ್ದೀರಾ. ಈ ಕಡೆ ವಾಶ್ ಬೇಸಿನ್ ಕೂಡ ಹಾಕ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸೂಪರ್ ಸರ್. ಈ ಕಡೆ ಬಂದ್ಬಿಡೋಣ. ಸೇಮ್ ಎಲ್ಲ ಕಡೆನೂ ಕೂಡ ಈ ಲ್ಯಾಮಿನೇಟೆಡ್ ಡೋರ್ಸ್ ಅನ್ನೇ ಯೂಸ್ ಮಾಡಿ, ಎಲ್ಲ ಕಡೆ ಇದೆ ತರ ಡೋರ್ಸ್ ಯೂಸ್, ಫ್ಲಶ್ ಡೋರ್ಸ್ ಅನ್ನ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಟೆರಸ್ ಹೋಗ್ಬಿಡೋಣ ಇವಾಗ. ಹಾಂ ಸರ್. ಸೊ ಇದು ಟೆರಸ್ ಸರ್. ಸೊ ಇಲ್ಲೂ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಇಲ್ಲೂ ಟೈಲ್ಸ್ ಹಾಕಿದೀವಿ. ಇದು ನಮಗೆ ಹೈಲೈಟೆಡ್ ಏರಿಯಾ ಅಂದ್ರೆ ಈ ಮನೆಯಲ್ಲಿ ಇದೇನೆ ಸರ್. ಯಾಕಂದ್ರೆ ನೀವು ಜ್ಯುವೆಲ್ಲರ್ ನೋಡಬಹುದು. ಅಂಡ್ ಈ ರೂಫಿಂಗ್ ಅಷ್ಟೇನೆ ಕಂಪ್ಲೀಟ್ ಏನಂತಂದ್ರೆ ಮಂಗ್ಳೂರ್ ಟೈಲ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದ್ವಿ. ಅದು ಇನ್ನೇನು ಏನೇವು ರೂಫ್ ಹಾಕ್ಬಿಡೋಣ ಅಂತೇಳಿ 2 ಕಾಲಮ್ ರೈಸ್ ಮಾಡಿ ರೂಫ್ ತಗೊಂಡಿರೋದು ಅಲ್ವಾ ಸಪರೇಟ್ ಆಗಿ ಕಂಪ್ಲೀಟೆಡ್ ಏರಿಯಾ. ಅದಕ್ಕೆ ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಒಂಥರ ಫ್ಯಾಮಿಲಿ ಲಾನ್ಸ್ ತರ ಯೂಸ್ ಆಗುತ್ತೆ ಸರ್ ಇದು. ನೀವು ಅಬ್ಸರ್ವ್ ಮಾಡಬಹುದು ಸರ್ ಎಷ್ಟು ದೊಡ್ಡದಾಗಿದೆ ಅಂತ. ಎಷ್ಟು ದೊಡ್ಡದಾಗಿದೆ, ಕರೆಕ್ಟ್ ಸರ್. ತಗೊಳ್ಳೋದಕ್ಕಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದೆ ಮತ್ತೆ ಓದೋದಕ್ಕೆ ಹುಡುಗರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಪ್ರಾವಿಷನ್ ಇದೆ ಸರ್. ಓಕೆ, ಅಂಡ್ ಇಲ್ಲೆಲ್ಲ SS ರೈಲಿಂಗ್ಸ್ ಹಾಕಿದ್ರೆ. ಸೊ ಕಂಪ್ಲೀಟ್ ಇಡೀ ಮನೆ SS ರೈಲಿಂಗ್ಸ್ ಯೂಸ್ ಮಾಡಿದ್ದೀರಾ? ಹೌದು ಸರ್, SS ಯೂಸ್ ಮಾಡಿದೀವಿ. ಹಾ. ಮತ್ತೆ ಇಲ್ಲಿ ಬಂದ್ರೆ ಈ ಕಡೆ ಎಲ್ಲ ವಾಷಿಂಗ್ ಏರಿಯಾ ಇದೆ. ಓಕೆ, ಅಲ್ಲಿ ಮೇಲೆ ಕತ್ತೋದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಲ್ಯಾಡರ್ ಮಾಡ್ಬಿಟ್ಟಿದ್ದೀವಿ. ಲ್ಯಾಡರ್ ಕೂಡ ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ದೀರಾ. ಸೊ ಇದು ಮೇಲೆ ಹೋಗೋದಲ್ವಾ ಇದು? ಹೋಗಕ್ಕೆ. ಹೌದು ಸರ್. ಸೂಪರ್ ಸರ್. ಇಲ್ಲಿ ಟ್ಯಾಂಕ್ ಎಷ್ಟು ಲೀಟರ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಟ್ಯಾಂಕ್ ಬಂದ್ಬಿಟ್ಟು 1000 ಲೀಟರ್ಸ್ ಇದೆ ಸರ್. 1000 ಎರಡು ಇದೆಯಾ? ಹೌದು ಸರ್. ಎರಡು ನೀವೇ ಪ್ರೊವೈಡ್ ಮಾಡಿರೋದು? ಇಲ್ಲ, ಒಂದು ನಾವು ಕೊಟ್ಟಿದ್ದೀವಿ, ಒಂದು ಓನರ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಪ್ಲಂಬಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಪ್ಲಂಬಿಂಗ್ ಎಲ್ಲ ಸರ ಯೂಸ್ ಮಾಡಿದ್ದೀವಿ ಸರ್. ಓಕೆ, ಅಂಡ್ ಇದು ಪ್ಲಂಬಿಂಗ್ ಪೈಪ್ಗಳೆಲ್ಲ ಸರ್ ಯಾವುದು? ಸರ್ ಪ್ಲಂಬಿಂಗ್ ಪೈಪ್ಸ್ ಎಲ್ಲ ಬಿಲ್ಡಿಂಗು ನಾವು ಆಶೀರ್ವಾದ್ ಬಿಟ್ಟು ಆಶೀರ್ವಾದ ಯೂಸ್ ಮಾಡೋದಾ? ಹೌದು ಸರ್. ಅಂಡ್ ವೈರಿಂಗ್ ಎಲ್ಲ ಸರ್ ಯಾವ್ದು ಬರ್ತಾ ಇದೆ? ವೈರಿಂಗ್ ಅಷ್ಟೇನೆ ಸರ್. ಫಿನೋಲೆಕ್ಸ್, ಆಂಕರ್, ಪಾಲಿಕ್ಯಾಬ್. ಕಸ್ಟಮರ್ ಯಾವ್ದು ಕೇಳ್ತಾರಲ್ಲ, ಬಿಕಾಸ್ ಏನಕ್ಕೆ ಅಂತಂದ್ರೆ ವೈರಿಂಗ್ ಅಲ್ಲಿ ಇವಾಗ ಫೈರ್ ಪ್ರೂಫ್ ಇರಬೇಕು ಸರ್. ಅದು ಓಕೆ ಓಕೆ ಓಕೆ. ಏನಾದ್ರು ಸಣ್ಣ ಪುಟ್ಟದು ಶಾರ್ಟ್ ಸರ್ಕ್ಯೂಟ್ ಆಗೋದಾಗ್ಲಿ ಮತ್ತೊಂದಾಗ್ಲಿ ಅದು ಯಾವ್ದು ಇರಬಾರ್ದು ಅಂತೇಳಿ ಫ್ರಮ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಇಂದ ಟಾಪ್ ಎಂಡ್ ವರ್ಗುನು ವೈರ್ನ ಅವರೇ ಸೆಲೆಕ್ಟ್ ಮಾಡಬಹುದು. ಆಮೇಲೆ ಪ್ಲಂಬಿಂಗ್ ಪೈಪ್ಸ್ ಅಷ್ಟೇನೆ. ಯಾಕಂದ್ರೆ ಒಂದ್ ಸ್ವಲ್ಪ ಲೀಕೇಜ್ ಬಂತಂದ್ರೆ ಇಡೀ ಕಂಪ್ಲೀಟ್ ಟಾಯ್ಲೆಟ್ ಟೈಲ್ಸ್ ಹೊಡೆದಾಕು ಅದಿದಂತೆಲ್ಲ ತಲೆ ಬಿಸಿ ಆಗುತ್ತೆ ಸರ್. ಅದು ಕಂಪ್ಲೀಟ್ ಆಗಿ ಆಶೀರ್ವಾದ ಮಾಡಿದ್ದೀರಾ. ಅಂಡ್ ಸ್ವಿಚ್ ಬೋರ್ಡ್ ಎಲ್ಲ ಯಾವುದು ಸರ್ ಇಲ್ಲಿ? ಸರ್ ಸ್ವಿಚ್ ಬೋರ್ಡ್ ಎಲ್ಲ ಇದೆಲ್ಲ GM ಯೂಸ್ ಮಾಡಿದ್ದೀರಾ. ಸೊ ಆಲ್ಮೋಸ್ಟ್ ಯಾವುದೇ ಬಜೆಟ್ ಅಲ್ಲಿ ಮಾಡಿದ್ರು ಕ್ವಾಲಿಟಿ ಮಾತ್ರ ಕರೆಕ್ಟ್, ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಅಲ್ವಾ? ಸೂಪರ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ ಮನೇನ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಹೇಗೆ 22 ಲಕ್ಷದಲ್ಲಿ ಒಂದು ಮನೇನ ಇವರು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೇನಾದರೂ ಕೂಡ ಒಂದು ಬಜೆಟೆಡ್, ಮೀಡಿಯಮ್, ಪ್ರೀಮಿಯಮ್ ಯಾವುದೇ ರೀತಿಯ ಮನೆ ಬೇಕಾದರೂ ಕೂಡ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು.